ಕೆಲ ಹೊತ್ತಲ್ಲಿ ಪರಮೇಶ್ವರ್ ಅವರು ಉಪಹಾರ ಕೂಟವನ್ನು ನಡೆಸ್ತಾ ಇದ್ದಾರೆ. ಸಚಿವರಿಗೆ ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ ಡಿಸಿಎಂ ಪರಂ. ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ಕಡೆ ಆಪರೇಷನ್ ಕಮಲದ ಭೀತಿ ಇದೆ, ಮತ್ತೊಂದು ಕಡೆ ಉಪಹಾರ ಕೂಟ ಕೂಡ ನಡೀತಿರೋದು ಬಹಳ ಮಹತ್ವವನ್ನು ಪಡೆದಿದೆ. ಡಿಸಿಎಂ ಉಪಹಾರ ಕೂಟದ ಆಯೋಜನೆ ಬಹಳ ಮಹತ್ವವನ್ನು ಈಗ ಪಡ್ಕೊಂಡಿದೆ. ಏನು ನಡೀತಾ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೂ ಬಹಿರಂಗವಾಗಿ ಏನೂ ಕೂಡ ಮಾತನಾಡದೆ ಹೋದರೂ ಕೂಡ ಒಳಗಿಂದೊಳಗೆ ಬಹಳಷ್ಟು ನಡೀತಿರೋ ಥರ ಇಲ್ಲಿ ಕಾಣಿಸ್ತಾ ಇದೆ. ಆಗ್ತಿರುವಂಥ ಬೆಳವಣಿಗೆಗಳೆಲ್ಲವೂ ಕೂಡ ಒಂದು ಕಡೆ ದಿಲ್ಲಿಯಲ್ಲಿ ಬಿಜೆಪಿ ನಾಯಕರದೇನೋ ಸರ್ಕಸ್ ನಡೀತಾ ಇದೆ, ಮತ್ತೊಂದು ಕಡೆ ಡಿಸಿಎಂ ಪರಮೇಶ್ವರ್ ಇವಾಗ ಉಪಹಾರ ಕೂಟವನ್ನು ಈಗ ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಒಂದು ಕಡೆ ಆಪರೇಷನ್ ಕಮಲದ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ಪ್ರಸನ್ನ ನಾವೀಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ ಅವರು ಬಂದಿರುವಂಥದ್ದು ಉಪಹಾರ ಕೂಟಕ್ಕೆ. ಪ್ರಸನ್ನ, ಈಗ ಉಪಹಾರ ಕೂಟ ಕೂಡ ಇವರು ನಡೆಸ್ತಾ ಇರುವಂಥದ್ದು, ನಾಯಕರೆಲ್ಲ ಬರ್ತಾ ಇದ್ದಾರೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಸನ್ನ? ಅಮರ್ ಪ್ರಸಾದ್, ಕಾಂಗ್ರೆಸ್ನ ನಾಯಕರು ಇದೀಗ ತಮ್ಮವರನ್ನೆಲ್ಲ ಒಗ್ಗೂಡಿಸುವಂತ ಒಂದು ಮಂತ್ರಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೇಕು. ನಿನ್ನೆ ಅಷ್ಟೇ ಕೆಲ ಕಾಂಗ್ರೆಸ್ ಶಾಸಕರು ಮುಂಬೈಗೆ ತೆರಳಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ರವಾನೆ ಆಗ್ತಾ ಇತ್ತು. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಈ ರೀತಿಯ ಮಾತುಗಳನ್ನ ಮುಂಬೈಲಿ ಕೆಲ ಶಾಸಕರಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಬಿಚ್ಚಿಟ್ಟಿದ್ರು. ಇದೀಗ ಅದರ ಬೆನ್ನಲ್ಲೇ ಕಾಂಗ್ರೆಸ್ನ ಸಚಿವರುಗಳಿಗೆ ಡಿಸಿಎಂ ಪರಮೇಶ್ವರ್ ಅವರು ಉಪಹಾರ ಕೂಟವನ್ನ ಆಯೋಜನೆ ಮಾಡಿರುವಂತದ್ದು. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಇದೀಗ ಉಪಹಾರ ಕೂಟವನ್ನ ಆಯೋಜನೆ ಮಾಡಲಾಗಿದೆ. ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನೆಲ್ಲರನ್ನೂ ಕೂಡ ಕಾಂಗ್ರೆಸ್ನ ಎಲ್ಲಾ ಸಚಿವರನ್ನು ಕೂಡ ಉಪಹಾರ ಕೂಟಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ನೂತನ ಸಚಿವರಾದಂತಹ ಪಿ.ಟಿ. ಪರಮೇಶ್ವರ್ ನಾಯಕ್, ತುಕಾರಾಂ ಸೇರಿದಂತೆ 3-4 ಮಂದಿ ಈಗಾಗಲೇ ಆಗಮಿಸಿದ್ದಾರೆ. ಮತ್ತು ಇನ್ನು ಕೆಲವೇ ಹೊತ್ತಿನಲ್ಲಿ ಸಚಿವ ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು ಕೂಡ ಆಗಮಿಸಿದ್ದು ಬ್ರೇಕ್ಫಾಸ್ಟ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಂದ್ರೆ ಶಾಸಕರು ಮತ್ತು ಸಚಿವರನ್ನ ಒಗ್ಗೂಡಿಸುವ ಮೂಲಕ ಯಾವುದೇ ರೀತಿಯ ಆಪರೇಷನ್ ಕಮಲ ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ಬ್ರೇಕ್ಫಾಸ್ಟ್ ಮೂಲಕ ಅವ್ರನ್ನ ಒಗ್ಗೂಡಿಸುವಂತ ಮೊದಲ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಖಾಸಗಿ ಹೋಟೆಲ್ ನಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಏನಿದೆ ಇದು ಕೇವಲ ಔಪಚಾರಿಕ ಬ್ರೇಕ್ಫಾಸ್ಟ್ ಮಾತ್ರ ಅಲ್ಲ, ಮತ್ತು ರಾಜ್ಯ ರಾಜಕೀಯದಲ್ಲಿ ಬೀಸ್ತಾ ಇರುವಂತಹ ಏನು ಅಲೆ ಇದೆ ಇದನ್ನ ತಡೆಯೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಎಷ್ಟು ಜನ ಈ ಒಂದು ಬ್ರೇಕ್ಫಾಸ್ಟ್ ಗೆ ಬರ್ತಾರೆ ಮತ್ತು ಶಾಸಕರಿಗೂ ಕೂಡ ಆಹ್ವಾನ ನೀಡಲಾಗಿದೆ ಅನ್ನುವ ಮಾಹಿತಿ ಇನ್ನಷ್ಟೇ ಸಿಗ್ಬೇಕಾಗಿದೆ. ಆದ್ರೆ ಒಂದಷ್ಟು ಶಾಸಕರು ಮುಂಬೈಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಎನ್ನುವಂತ ವದಂತಿಯ ಬೆನ್ನ ಹಿಂದೆಯೇ ಈ ರೀತಿ ಚಾತುರ್ಯ ಒಂದು ಉಪಹಾರ ಕೂಟವನ್ನ ಆಯೋಜನೆ ಮಾಡಿರುವಂತದ್ದು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೂ ಕೂಡ ಒಂದಷ್ಟು ತಲೆನೋವು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಗೊತ್ತಾಗುವ ರೀತಿಯಲ್ಲಿ ಮಾಡಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ.